ಕುಮಾರಸ್ವಾಮಿ ಯಡಿಯೂರಪ್ಪ ಆಯಿತು. ಇದೀಗ ಆರ್ ಅಶೋಕ್ ವಿರುದ್ಧ ಭೂ ಹಗರಣದ ಬಾಂಬ್ ಇಟ್ಟಂತ ಕೈ ಸರ್ಕಾರ. ಲೊಟ್ಟಗೊಲ್ಲಹಳ್ಳಿಯಲ್ಲಿ ಕೋಟಿ ಕೋಟಿ ಮೌಲ್ಯದ ಬಿಡಿಎ ಭೂಮಿ ಕಬಳಿಸಿದ ಆರ್ ಅಶೋಕ್ ಸಿಎಂ ರಾಜೀನಾಮೆ ಕೇಳಿದ ವಿಪಕ್ಷ ನಾಯಕನಿಗೆ ಕೈ ಸಚಿವರ ತಿರುಗೇಟು. ಈ ಸುದ್ದಿಗಳನ್ನು ನೋಡೋಣ ಡಿನೋಟಿಫಿಕೇಶನ್ ದಂಗಲ್ ನ್ಯೂಸ್ ಟಾಪ್ ನಲ್ಲಿ. ಮುಡ ಅಕ್ರಮದ ಯುದ್ಧ ಈಗ ಹೊಸ ತಿರುವು ಪಡೆದುಕೊಂಡಿದೆ. ಪ್ರತಿಪಕ್ಷಗಳ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಒಂದೊಂದೇ ಅಸ್ತ್ರಗಳನ್ನ ಬಿಡ್ತಿದೆ. ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣ ಮುನ್ನೆಲೆಗೆ ತಂದು ಮಾಜಿ ಸಿಎಂ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪಗೆ ಚೆಕ್ಮೇಟ್ ಇಟ್ಟಿರುವ ಕಾಂಗ್ರೆಸ್ ಇದೀಗ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ಜಮೀನು ಹಗರಣದ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಎಚ್ ಕೆ ಪಾಟೀಲ್, ಕೃಷ್ಣ ಬೈರೇಗೌಡ ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧದ 100 ಕೋಟಿ ರೂಪಾಯಿ ಬೆಲೆ ಬಾಳುವ ಜಮೀನಿನ ಹಗರಣದ ದಾಖಲೆಯನ್ನ ಕಾಂಗ್ರೆಸ್ ಸಚಿವರು ಬಿಡುಗಡೆ ಮಾಡಿದ್ರು. ಬಳಿಕ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಆರ್ ಅಶೋಕ್ ಕಾಲದಲ್ಲಿ ಏನಾಗಿತ್ತು ಎಂಬುದನ್ನ ತೆರೆದಿಟ್ಟಿದ್ದಾರೆ. ಲೊಟ್ಟೆಗೊಲ್ಲಹಳ್ಳಿ 100 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜಮೀನಿನ ಹಗರಣ ಅಂತ ಹೇಳಿ ನಾವು ಹೇಳಬೇಕಾಗ್ತದೆ. ಅದರ ಬಗ್ಗೆ ಇವತ್ತು ತಮ್ಮ ಮುಂದೆ ಕೆಲವು ವಿಚಾರಗಳನ್ನು ಮಂಡಿಸ್ತೇವೆ ವಿತ್ ರೆಕಾರ್ಡ್ಸ್. ಲೊಟ್ಟೆಗೊಲ್ಲಹಳ್ಳಿ 100 ಕೋಟಿ ರೂಪಾಯಿ ಬೆಲೆ ಬಾಳುವ ಜಮೀನಿನ ಹಗರಣ ಇದು. ವಿತ್ ರೆಕಾರ್ಡ್ ನಾವು ನಿಮ್ಮ ಮುಂದೆ ಮಂಡಿಸ್ತೇವೆ. ಲೊಟ್ಟೆಗೊಲ್ಲಹಳ್ಳಿ ಸರ್ವೆ ನಂಬರ್ 10/1ರಲ್ಲಿ 32 ಗುಂಟೆ ಜಮೀನನ್ನ ಬಿಡಿಎ ನೋಟಿಫೈ ಮಾಡಿತ್ತು. 1977 ಫೆಬ್ರವರಿಯಲ್ಲಿ ಬಿಡಿಎ ಭೂಸ್ವಾಧೀನಕ್ಕೆ ಮೊದಲ ನೋಟಿಫಿಕೇಶನ್ ಹೊರಡಿಸಿತ್ತು. 26 ಫೆಬ್ರವರಿ 2003ರಲ್ಲಿ ಹಾಗೂ 2007ರಲ್ಲಿ ಈ ಭೂಮಿಯನ್ನ ಅಕ್ರಮವಾಗಿ ಕಬಳಿಸಲಾಗಿದೆ ಅಂತ ಪರಮೇಶ್ವರ್ ಆರೋಪಿಸಿದ್ದಾರೆ. ಏನು ನಮಗೆ ಕಳ್ಳತನ ಮಾಡಿದ್ದಾರೆ, ಆಮೇಲೆ ಕಬಳಿಸ್ಬಿಟ್ಟು ಸಿಕ್ಬಿಟ್ಟಿದ್ದಾರೆ, ಈ ಥರ ಎಲ್ಲ ಮಾತುಗಳಾಡಿದ್ದಾರೆ. ಇದನ್ನು ನಾವು ಯಾವ ಭಾಷೆಯಲ್ಲಿ ಹೇಳಬೇಕಾಗ್ತದೆ ಅನ್ನುವಂಥದ್ದು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಬಿಡಿಎ ನೋಟಿಫಿಕೇಶನ್ಗೂ ಮೊದಲು ಈ ಜಮೀನು ರಾಮಸ್ವಾಮಿ ಎನ್ನುವರ ಒಡೆತನದಲ್ಲಿತ್ತು. ಅದಾದ ಬಳಿಕ ಈ ಜಮೀನು 26 ವರ್ಷ ಬಿಡಿಎ ಒಡೆತನದಲ್ಲಿತ್ತು. ಆದ್ರೆ 2003ರಲ್ಲಿ ಒಂದು ಬಾರಿ ಹಾಗೂ 2007ರಲ್ಲಿ ಆರ್ ಅಶೋಕ್ ಶುದ್ಧ ಕ್ರಯ ಮಾಡಿಕೊಂಡಿದ್ದಾರೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಕೃಷ್ಣ ಬೈರೇಗೌಡ ಆರ್ ಅಶೋಕ್ ವಿರುದ್ಧ ದಾಖಲೆಗಳನ್ನ ಮುಂದಿಟ್ಟರು. 2007ಕ್ಕೆ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ. ಶುದ್ಧ ಕ್ರಯ 2 ನಂಬರ್ ಬೇರೆ ಬೇರೆ ಇದೆ. ಶುದ್ಧ ಕ್ರಯಕ್ಕೆ ಯಾರಿಂದ ಪರ್ಚೇಸ್ ಮಾಡ್ತಾರೆ? ಮೂಲ ಮಾಲೀಕತ್ವ ಯಾರ ಹತ್ರ ಇತ್ತು ಅವರಿಂದ. ಬಟ್ ಈಸ್ ನೋ ಮೋರ್ ಎ ಓನರ್. ರಾಮಸ್ವಾಮಿ ಈಸ್ ನೋ ಮೋರ್ ಎ ಓನರ್. ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಬಿಡಿಎ. ಬಿಡಿಎ ಭೂಸ್ವಾಧೀನ ಮಾಡಿಕೊಂಡ ಜಮೀನು ಆರ್ ಅಶೋಕ್ ಹೇಗೆ ಖರೀದಿ ಮಾಡಿದ್ರೆ? ಸ್ವಾಧೀನ ಆದ ಜಮೀನು ಶುದ್ಧ ಕ್ರಯ ಹೇಗೆ ಮಾಡಿಕೊಂಡ್ರೆ? ಬಿಡಿಎ ಹೆಸರಿನಲ್ಲಿ ದಾಖಲೆ ಇರುವಾಗ ರಾಮಸ್ವಾಮಿ ಎಂಬುವರಿಂದ ಹೇಗೆ ಖರೀದಿ ಮಾಡಿದ್ರೆ? ಆರ್ ಅಶೋಕ್ ಸೇಲ್ ಡೀಡ್ ಮಾಡಿಕೊಂಡಿರೋದೇ ಅಕ್ರಮ. ರಾಮಸ್ವಾಮಿ ಎಂಬುವ ಹೆಸರಿಗೂ ಮಾಲೀಕರಿಗೂ ಸಂಬಂಧವೇ ಇಲ್ಲ. ರಾಮಸ್ವಾಮಿ ಮತ್ತೊಬ್ಬ ದಾರಿಯಲ್ಲಿ ಹೋಗುವ ದಾಸಯ್ಯನ ಅಂತ ಕೃಷ್ಣ ಬೈರೇಗೌಡ ಕಿಡಿಕಾರಿದ್ದಾರೆ. ರಾಮಸ್ವಾಮಿ ಅನ್ನೋರಾಗ್ಲಿ ವೆಂಕಟಪ್ಪ ಅನ್ನೋರಾಗ್ಲಿ ಗುಳ್ಳಮ್ಮನವ್ರಿಗೆ ನನಗೆ ಏನ್ ಸಂಬಂಧ ಅಂತ ಇಲ್ಲಿವರೆಗೂ ಗೊತ್ತಿಲ್ಲ. ಮೇಲ್ನೋಟಕ್ಕೆ ಇದು ಮತ್ತೊಬ್ಬ ದಾರಿಯಲ್ಲಿ ಹೋಗುವ ದಾಸಯ್ಯ ರಾಮಸ್ವಾಮಿ ಅಂತ ನನಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಸೊ ಯಾರೋ ದಾರಿಯಲ್ಲಿ ಹೋಗೋ ದಾಸಯ್ಯ ರಾಮಸ್ವಾಮಿ ಅವ್ರ ಕೈಲಿ ಅರ್ಜಿ ತಗೋತೀರಿ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಜಮೀನನ್ನ ಅಕ್ವೈರ್ ಆಗೋಗಿರೋದನ್ನ ಡಿನೋಟಿಫಿಕೇಶನ್ ಮಾಡಲಿಕ್ಕೆ ಆದೇಶ ಮಾಡ್ತೀರಿ. ಯಾರು ರಾಮಸ್ವಾಮಿ? 38 ಗುಂಟೆ ಬಿಡಿಎ ಭೂಮಿಯನ್ನ ಅಕ್ರಮವಾಗಿ ರಿಜಿಸ್ಟರ್ ಮಾಡಿಸಿಕೊಂಡಿದ್ದಾರೆ ಆರ್ ಅಶೋಕ್. 16/10/2009ರಲ್ಲಿ ರಾಮಸ್ವಾಮಿ ಕಡಿಯವರಿಂದ ಈ ಜಮೀನನ್ನ ಡಿನೋಟಿಫಿಕೇಶನ್ ಮಾಡಿಕೊಡಲು ಅರ್ಜಿ ಸಲ್ಲಿಸುತ್ತಾರೆ. ಅಂದಿನ ಸಿಎಂ ಯಡಿಯೂರಪ್ಪನವರು ಆ ಕಡತದ ಮೇಲೆ ಕೂಡಲೇ ಮಂಡಿಸಿ ಅಂತ ಬರೆದು ಸಹಿ ಹಾಕಿದ್ದಾರೆ. ಅಸಲಿಗೆ ಈ ಸರ್ವೆ ನಂಬರ್ ಜಮೀನಿನ ಮಾಲೀಕತ್ವ 1977ರಲ್ಲಿ ಬಂದಿದೆ. ಆದ್ರೆ ರಾಮಸ್ವಾಮಿಯಿಂದ ಆರ್ ಅಶೋಕ್ ಕ್ರಯ ಮಾಡಿಸಿಕೊಂಡಿದ್ದಾರೆ. ಇದು ಹೇಗೆ ಸಾಧ್ಯ ಅಂತ ಪ್ರಶ್ನಿಸಿದ್ದಾರೆ. ನವೆಂಬರ್ 18, 2009 ಡಿನೋಟಿಫಿಕೇಶನ್ಗೆ ಫೈಲ್ ಪುಟಪ್ ಮಾಡಿ ಅಂತ ಮಾನ್ಯ ಯಡಿಯೂರಪ್ಪನವರು ಬರೀತಾರೆ. 31ನೇ ತಾರೀಕು ಡಿಸೆಂಬರ್ ಡಿನೋಟಿಫೈ ಆಗೋಗುತ್ತೆ. ಡಿನೋಟಿಫಿಕೇಶನ್ ಮಾಡಿರೋದು ಇಲ್ಲಿದೆ.
ಜಿ.ವಿ. ಅತ್ರಿ ಎಂಬುವರು ಲೋಕಾಯುಕ್ತದಲ್ಲಿ ಈ ಡಿನೋಟಿಫಿಕೇಶನ್ ಸಂಬಂಧ ಪಿಟಿಷನ್ ಹಾಕಿದ್ದಾರೆ. ಪಿಟಿಷನ್ ಲೋಕಾಯುಕ್ತಕ್ಕೆ ಸಲ್ಲಿಕೆಯಾದ ಮೇಲೆ ಆರ್ ಅಶೋಕ್ ಜಮೀನು ವಾಪಸ್ ಕೊಡುವ ನಿರ್ಧಾರ ಮಾಡ್ತಾರೆ. 28/7/2011ರಲ್ಲಿ ಬಿಡಿಎಗೆ ವಾಪಸ್ ಕೊಡೋ ಬಗ್ಗೆ ಪತ್ರ ಬರೆದಿದ್ರು. ಬಿಡಿಎ ಸ್ವತ್ತನ್ನೇ ಆರ್ ಅಶೋಕ್ ವಾಪಸ್ ಬಿಡಿಎಗೆ ಕೊಡಲು ಯಾರು ಈತ ಅಂತ ಕೈ ಸಚಿವರು ಪ್ರಶ್ನಿಸಿದ್ದಾರೆ. ಮಾನ್ಯ ಬಿಜೆಪಿ ಸರ್ಕಾರದಲ್ಲಿ ಮಾನ್ಯ BS ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಒಬ್ಬರು ರಾಮಸ್ವಾಮಿ ಬಿನ್ ವೆಂಕಟಪ್ಪ ಅನ್ನೋರು ಒಂದು ಅರ್ಜಿ ಕೊಡ್ತಾರೆ ಮಾನ್ಯ ಯಡಿಯೂರಪ್ಪನವರಿಗೆ. ನಮ್ಮ ಒಟ್ಟು ಕುಟುಂಬದ ಆಸ್ತಿಯನ್ನ ತಾವು ಡಿನೋಟಿಫಿಕೇಶನ್ ಮಾಡಿ ಕೊಡಬೇಕು ಅಂತ ಕೊಡ್ತಾರೆ. ಇದರ ಮೇಲೆ ನವೆಂಬರ್ 18ನೇ ತಾರೀಕು 2009 ಈಗ ಸಿದ್ದರಾಮಯ್ಯ ಪತ್ನಿ ಅವರು ವಾಪಸ್ ಕೊಟ್ಟ ಮೇಲೂ ಬಿಜೆಪಿಗರು ಏನು ಹೇಳ್ತಿದ್ದಾರೆ. ಆದ್ರೆ ಅಂದು ಆರ್ ಅಶೋಕ್ ಬಿಡಿಎಗೆ ಜಮೀನು ವಾಪಸ್ ಮಾಡಿದ ವಿಚಾರ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಈ ವೇಳೆ ಹೈಕೋರ್ಟ್ ಈ ಜಾಗ ಸದ್ಯ ಬಿಡಿಎ ಕೈಗೆ ಸೇರಿದೆ, ಹೀಗಾಗಿ ಆರೋಪಿತರ ಮೇಲೆ ಯಾವುದೇ ಕ್ರಿಮಿನಲ್ ಕೇಸ್ ಹಾಕುವ ಅಗತ್ಯ ಇಲ್ಲ ಅಂತ ಕೋರ್ಟ್ ತೀರ್ಪನ್ನ ನೀಡಿತ್ತು ಅಂತ ಸಚಿವರು ಹೇಳಿದ್ರು. ಕೋರ್ಟ್ ನಲ್ಲಿ ಈಗಾಗಲೇ ಮಾನ್ಯ ಗೃಹ ಸಚಿವರು ತಮಗೆ ಓದಿ ಹೇಳಿದ ಹಾಗೆ ಅವರು ಜಾಗವನ್ನ ವಾಪಸ್ ಕೊಟ್ಟಿರೋದ್ರಿಂದ, ರಿಟರ್ನ್ ಮಾಡಿರೋದ್ರಿಂದ, ಆ ಜಾಗ ಬಿಡಿಎಗೆ ವಾಪಸ್ ಬಂದಿರೋದ್ರಿಂದ ಮುಂದಿನ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡೈರೆಕ್ಷನ್ ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನ ಒಳಗೊಂಡಂತಹ ಡಿವಿಷನ್ ಬೆಂಚ್ನವರ ತೀರ್ಪು ಇಲ್ಲಿದೆ. ಅದನ್ನು ಅವರು ಓದಿ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಶ್ರೀಮತಿಯವರಿಗೆ ಸಿಕ್ಕ ಉಡುಗೊರೆ ಮುಡುಗೆ ವಾಪಸ್ ಕೊಟ್ಟಿದ್ದಾರೆ. ವಾಪಸ್ ಕೊಟ್ಟ ಮೇಲೂ ಬಿಜೆಪಿ ನಾಯಕರು ತಗಾದೆ ಮಾಡ್ತಾರೆ. ಆರ್ ಅಶೋಕ್ ಅವರದ್ದೇ ಅಲ್ಲದ ಜಮೀನನ್ನ ವಾಪಸ್ ಕೊಟ್ಟಿದ್ದಾರೆ. ಅಲ್ಲಿಗೆ ಅವರು ಅಕ್ರಮ ಮಾಡಿರೋದನ್ನ ಒಪ್ಪಿಕೊಂಡಂತಾಯ್ತಲ್ವಾ ಅಂತ ಕಾಂಗ್ರೆಸ್ ಸಚಿವರು ಪ್ರಶ್ನಿಸಿದ್ದಾರೆ. ನಿಮ್ಮ ಕೇಸಲ್ಲಿ ನೀವೇ ಈ ತರ ಹೋಗಿ ಡೈರೆಕ್ಷನ್ ತಗೊಂಡು ಕ್ರಿಮಿನಲ್ ಕೇಸ್ ಬೇಕಾಗಿಲ್ಲ ಅಂತ ಹೇಳಿದವರು ಇವತ್ತು ಮಾನ್ಯ ಸಿದ್ದರಾಮಯ್ಯನವರ ಧರ್ಮಪತ್ನಿಯವರ ಜಾಗವನ್ನ ವಾಪಸ್ ಕೊಟ್ಟರು ಕೂಡ ನೀವು ಅವ್ರ ಮೇಲೆ ಇಡಿ ಅವ್ರನ್ನ ತಗೊಂಡು ಬಂದ್ಬಿಡ್ತೀರಿ. ಇಡಿ ಏನ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಲ್ಲ, ಅದು ಬಿಜೆಪಿಯ ಒಂದು ಅಂಗಸಂಸ್ಥೆ. ಅದು